ನಗರಸಭೆ ಆಯುಕ್ತರಿಗೆ ನಗರದಲ್ಲಿ ಬೀದಿ ನಾಯಿಗಳ ಹಾಗೂ ಬಿಡಾಡಿ ದನಗಳ ಕಾಟವು ಮಿತಿ ಮೀರಿದ್ದು ಇದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾ ಸಾಂಸ್ಕೃತಿಕ ನಗರ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಸೋಮವಾರ ಪೌರಾಯುಕ್ತರು, ನಗರಸಭೆ ಹಾಗೂ ಮಾನ್ಯ ಅಪರ ಜಿಲ್ಲಾಧಿಕಾರಿ ಸೇರಿದಂತೆ ಮುಖ್ಯ ಇಂಜಿನಿಯರರು, ಬಾಗಲಕೋಟ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಮನವಿ ಸಲ್ಲಿಸಲಾಯಿತು. ನಗರದಲ್ಲಿ ಬೀದಿ ನಾಯಿಗಳ ಹಾಗೂ ಬಿಡಾಡಿ ದನಗಳ ಹಾವಳಿಯನ್ನು ತಡೆಗಟ್ಟಲು ಈಗಾಗಲೇ ಬಾಗಲಕೋಟೆ ನಗರಸಭೆಗೆ ಹಲವಾರು ಬಾರಿ ಜನರು ಹಾಗೂ ಜನಪ್ರತಿನಿಧಿಗಳು ಲಿಖಿತ ಹಾಗೂ ಮೌಖಿಕವಾಗಿ ಮನವಿ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಅಂಧ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಗಾಯಗೊಳಿಸಿದ್ದು ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಇದರ ಕುರಿತು ನಗರಸಭೆಯವರ ಗಮನಕ್ಕೆ ತಂದರೂ ಕೂಡ ಈವರೆಗೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೇ ಇರುವುದು ಅಧಿಕಾರಿಗಳ ಕರ್ತವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಅಂದ್ರ ಒಂದನ ಐತ್ರಿ ಸರ್, ಅದು ಮತ್ತೊಂದು ಯಾವ ನಾಯಿಲ್ಲ, ಅದು ಒಂದ ಐತ್ರಿ, ಅದನ್ನ ಏನ್ ಮಾಡ್ತಾರೆ ನೋಡಿ ಮಾಡ್ರಿ. ನಿಮ್ ಏರಿಯಾ ಕೊಟ್ಟ ಬರಂಗಿಲ್ಲ ಅಲ್ಲ ಬರುದೇ ಇಲ್ಲ ಅಂದ್ರೆ ಕಡಿ ದೂರ ನಿಮ್ ಏರಿಯಾದಾಗ ಅಂದ್ರೆ ನಾವು ಒಂದಿಷ್ಟು ಸುಧಾರಣೆ ಆಗ್ಬೇಕಾಗ್ತದೆ. ನಾವು ಓದ್ತಾವ್ರಿ ಸರ್, ಬೇರೆ ಬೇರೆ ಸ್ಕೂಲ್ದಿಂದ ಅಲ್ಲಿ ವಿದ್ಯಾಭ್ಯಾಸ ಕೊಡ್ತಾರೆ. ಅಂದರೆ ಎಲ್ಲ ನಾವು SDMC ಅಧ್ಯಕ್ಷ ಸ್ಕೂಲಿಗೆ, ಹೀಗಾಗಿ ನಾವು ಎಲ್ಲಾದ್ರೂ ನಮ್ಮ ಪರಮ ಕರ್ತವ್ಯ ಇರ್ತೈತಿ. ಎಲ್ಲ ಮಕ್ಕಳು ಹೊಣೆಗಾರರು ನಾವೇ ಆಗ್ತೀವಿ. ನಾಳೆ ಏನಾದ್ರು ನಾವು ಸ್ಕೂಲ್ ವಾತಾವರಣ ಯಾಕೆ ನೀವು ಇದು ಇಟ್ಟಿಲ್ಲ, ನೀವು ಯಾಕೆ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿಲ್ಲ, ನೀವು ಯಾಕೆ ಮೇಲಧಿಕಾರಿಗಳು ತಿಳಿಸಿಲ್ಲ ಅಂತೇಳಿ ನಮಗೆ ಅದ್ರ ಮೇಲೆ ಅದರ ಹೊಣೆಗಾರ ನಾವು ಕೂಡ ಅದಕ್ಕೊಂದು ಜವಾಬ್ದಾರಿ ಆಗ್ತೀವಿ. ಸೊ ಹೀಗಾಗಿ ನಿಮಗೆ ನಾವು ಕೈಂಡ್ಲಿ ರಿಕ್ವೆಸ್ಟ್ ಮಾಡಾಕ್ತೀವಿ ಸರ್, ಇದ್ರ ಬಗ್ಗೆ ನೀವು ಆ್ಯಕ್ಷನ್ ತೊಗೊಳ್ಳಲಿಕ್ಕೆ ಬೇಕು ಸರ್. ಸಂಸ್ಥೆ ವತಿಯಿಂದ ಬೀದಿ ನಾಯಿಗಳ ಕಚ್ಚಾಟ ಹಾಗೂ ಬೀದಿ ದನಗಳ ಹುಚ್ಚಾಟದ ಕುರಿತು ಮಾನ್ಯ ಪೌರಾಯುಕ್ತರಿಗೆ ಮನವಿ ಕೊಟ್ಟಿದ್ದೇವೆ. ನಾವು ಇಂದಿನಿಂದ ಒಂದು ವಾರದೊಳಗೆ ಬೀದಿ ನಾಯಿಗಳು ಮತ್ತು ಬೀದಿ ದನಗಳು ಏನೈತಿ ಎಲ್ಲವನ್ನು ಬೀದಿ ದನಗಳನ್ನು ಗೋಶಾಲೆಗೆ ಕಳಿಸಬೇಕು, ಬೀದಿ ನಾಯಿಗಳನ್ನು ಏನೈತಿ ಸ್ಥಳಾಂತರಿಸಬೇಕು ಅಂತ ನಾವು ಮನವಿ ಕೊಟ್ಟಿದ್ದೇವೆ. ಒಂದು ವಾರ ಅವ್ರಿಗೆ ಟೈಮ್ ಕೊಟ್ಟಿವೆ. ಒಂದು ವಾರದೊಳಗೆ ಅವ್ರು ಮಾಡಲಿಲ್ಲ ಅಂತಂದ್ರೆ ಏನೈತಿ ನಾವು ಮುನ್ಸಿಪಾಲ್ಟಿಗೆ ಚಾವಿ ಹಾಕಿ ಅನಿರ್ದಿಷ್ಟವಾಗಿ ಹೋರಾಟ ಮಾಡ್ತೇವೆ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ. ಅದೇ ರೀತಿ ಈ ಬೀದಿ ನಾಯಿಗಳ ಸಂರಕ್ಷಕರು ಏನಿದ್ದೀರಿ ತಾವೆಲ್ಲರೂ ಆದಷ್ಟು ಬೇಗ ಆ ನಾಯಿಗಳನ್ನು ಒಂದು ಸ್ಥಳಕ್ಕೆ ಸ್ಥಳಾಂತರಿಸಲು ನಾನು ಮನವಿ ಮಾಡುತ್ತೇನೆ. ಇಲ್ಲದಿದ್ದಲ್ಲಿ ಅದಕ್ಕೆ ನೇರವಾಗಿ ನೀವೇ ಹೊಣೆಗಾರರಾಗುತ್ತೀರಾ ಅಂತಂದು ನಾನು ನಮ್ಮ ಕಡೆಯಿಂದ ನಾವು ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸರ್, ನೀವು ಅದು ಸಂತಾನ ಮಾಡಿ ಭಾಳ ಅಲ್ಲಿ ತಗೊಂಡ್ಬಿಟ್ಬಿಡ್ತೀರಿ ಸರ್. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಶ್ರೀಧರ್ ನೀಲ್ನಾಯಕ್ ಮಾತನಾಡಿ, ದೇಶದ ಮಕ್ಕಳ ಜೀವದ ಜೊತೆ ತಾವು ಆಟವಾಡುತ್ತಿದ್ದೀರಿ. ಈ ಹಿಂದೆ ಆಗಿರುವ ಇಂತಹ ಅನೇಕ ಘಟನೆಗಳ ಬಗ್ಗೆ ನೀವು ಕ್ರಮ ವಹಿಸಿರುವುದಾದರೂ ಏನು? ಇನ್ನು ಮುಂದೆ ಇಂತಹ ಅಹಿತಕರ ಘಟನೆ ಸಂಭವಿಸಿದಲ್ಲಿ ಅದಕ್ಕೆ ತಾವೇ ನೇರವಾಗಿ ಜವಾಬ್ದಾರರಾಗುತ್ತೀರಿ. ಶೀಘ್ರವಾಗಿ ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಧರ್ ನೀಲ್ನಾಯಕ್, ಕಾರ್ಯದರ್ಶಿಯಾದ ಶ್ರೀಕಾಂತ್ ನೀಲ್ನಾಯಕ್, ಸಂತೋಷ್ ನೀಲ್ನಾಯಕ್, ಲಹನ್ ರೋಕಡೆ, ವಾಸಿಂ ಕಲಾದ್ಗಿ, ಶಹೀನ್ ಶಾ ಡಾಲಾಯತ್, ಇಲಿಯಾನ್ ಮದರ್ಕಂಡಿ, ಅಪ್ಸರ ಕಲ್ಬುರ್ಗಿ, ಶ್ರವಣ್ ಖಾತೆದಾರ್, ಧರ್ಮ ಚಲವಾದಿ, ಅಭಿಷೇಕ್ ತಳ್ಳಿಕೇರಿ, ಇಶಾಕ್ ಮದರ್ಕಂಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ಇಲ್ಲಿ ಬಾಗಲಕೋಟದಾಗತಿ ಯಾರು ಮಾಡಲ್ಲ. ಈಗ ನಾವು ಬೆಂಗಳೂರದ್ದು ಒಂದು ಇದಕ್ಕೆ ಕೊಟ್ಟಿದ್ದೇವೆ. ಅವರು ನ್ಯೂ ಇಯರ್ ಆಗನ ಬಂದು ಸ್ಟಾರ್ಟ್ ಮಾಡಿ ಆ ನಾಯಿನ ಆಪ್ರೇಷನ್ ಮಾಡಿ ಅಲ್ಲೇ ಬಿಡ್ತಾರೆ. ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಈಗ ಅದನ್ನು ನಾವು ಅಲ್ಲೇ ಬಿಟ್ಟಿವಿ ಅಂದ್ರೆ ಇದು ಆಗ್ತದೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ಪ ಅಂದ್ರೆ ನಾವು ಏನು ಮಾಡ್ಬೇಕಂದ್ರೆ, ನಾಯಿಗಳು ನಮ್ಮ ಏರಿಯಾದಾಗ ಯಾವುದೋ ಒಂದು ಪ್ರಾಣಿಗಳು ಬರಬೇಕಂದ್ರೆ ನಮ್ಮಲ್ಲಿ ಆಹಾರ ಮತ್ತು ಅದಕ್ಕೆ ರಕ್ಷಣೆ ಸಿಗ್ತದೆ, ಶೆಲ್ಟರ್ ಸಿಗ್ತದೆ ಅಂತೇಳಿ ಬರ್ತಾವೆ. ನೀವೆಲ್ಲರೂ ಆ ಏರಿಯಾದಾಗ ಕೂಡಿ ಆಹಾರನ ಹಾಕಕ್ಕೆ ಹೋಗ್ಬೇಡಂತ ನಾವು ಹೇಳಂಗಿಲ್ಲ. ನೀವು ನಾಯಿಗಳನ್ನ ಸಾಕಿದ್ರೆ ಅದಕ್ಕೆ 3 ಹೊತ್ತು ಊಟ ಹಾಕಿ ಸಾಕು, ಉಳ್ದತ್ತಂತೇಳಿ ಸ್ವಲ್ಪ ಹಾಕ್ಬೇಕು. ಅಂದ್ರೆ ಏನಾಗುತ್ತೆ, ಅವಕ್ಕೆ ಊಟ ಸಿಕ್ಕಾಗ ಅವು ಸೈಲೆಂಟ್ ಇರ್ತಾವೆ.
ಊಟ ಸಿಗ್ಲಾರ್ದಾಗ ವೈಲೆಂಟ್ ಆಗಿ ಯಾರಿಗಾರ ಕಡಿ ಚಾನ್ಸಸ್ ಇರ್ತಾವೆ. ನೀವು ಸಾಕೋದಿತ್ತಂದ್ರೆ ಪೂರ್ತಿ 3 ಹೊತ್ತು ಊಟ ಹಾಕಿ ಒಂದು ನಾಯಿಯನ್ನು ಸಾಕ್ಕೊಡ್ರಿ. ನೀವು ಮನೆ ಅಡಿಗೆ ಉಳತಿ ಸ್ವಲ್ಪ ಉಳತಂತ ಇವತ್ತು ಹೋಗಿ ಒಂದಿನ ಹೋಗಿ ನಾಯಿಗೆ ಹಾಕೋದು ತಪ್ಪಾಗತ್ತೆ. ಅದನ್ನು ನಾವು ಕಸದ ಗಾಡಿಗೆ ಕೊಡ್ರಿ, ಅಲ್ಲಿ ನಿಮ್ಮ BKD ಏರಿಯಾ ಬರುತ್ತೆ ಅವರಿಗೆ ಕಸದ ಗಾಡಿಗೆ ಕೊಡ್ರಿ. ಈ ಆಹಾರ ವೇಸ್ಟ್ ಆಗ್ತದೆ ಅಂತೇಳಿ ನಾಯಿಗೆ ಹೋಗಿ ಕೊಡಬೇಡ್ರಿ, ನಾಯಿಗೆ ಅಂತ ಯಾವುದೋ ಪ್ರಾಣಿ ಕೊಡಬೇಡ್ರಿ. ಅದರಲ್ಲಿಂದ ಅವು ಬರೋದು ನಿಮ್ಮ ಏರಿಯಾಗೆ ಬರೋದು ಕಡಿಮೆ ಆಗಿಬಿಡುತ್ತೆ. ನೀವು ಒಂದು ವಾರ ಎಲ್ಲರೂ ಕೂಡ ಹಂಗೆ ಮಾಡಿದ್ರಿ ಅಂದ್ರೆ ಇದು ಕಂಟ್ರೋಲ್ ಆಗ್ತೈತೆ. ಅದೊಂದು ತೌಸಿಫ್ ಕೆರೂರ್, ಬಾಗಲಕೋಟೆ, ಬಿಮ್ವಾದ ನ್ಯೂಸ್.